ವಯಸ್ಸಿಗೆ ಸಂಬಂಧಿಸಿದಂಥ ಒಂದು ಸಿಂಪಲ್ ಪ್ರಶ್ನೆ ಇದು. ಪ್ರಶ್ನೆ ಏನಾಗಿದೆಪ್ಪ ಅಂತ ನೋಡಿದಾಗ 3 ವರ್ಷಗಳ ಹಿಂದೆ ಎ ಮತ್ತು ಬಿ ಯ ಸರಾಸರಿ ವಯಸ್ಸು 18 ವರ್ಷ ಆಗಿತ್ತು. ಅವರೊಂದಿಗೆ ಸಿ ಸೇರಿಕೊಂಡಾಗ ಸರಾಸರಿ ವಯಸ್ಸು 22 ವರ್ಷ ಆಗ್ತದೆ. ಹಾಗಾದರೆ ಪ್ರಸ್ತುತ ಸ್ತ್ರೀಯ ವಯಸ್ಸು ಎಷ್ಟು ಅಂತ ಕ್ವಶನ್ಸ್ನ ಕೊಟ್ಟಿದ್ದಾನೆ. ಹಾಗಾದರೆ ಈ ಪ್ರಶ್ನೆಯನ್ನು ನಾವು ಯಾವ ಥರ ಬಿಡಿಸ್ಕೋಬೇಕಪ್ಪ ಅಂತ ನೋಡಿದಾಗ ಎ ಮತ್ತು ಬಿ 3 ವರ್ಷಗಳ ಹಿಂದೆ ಅಂತ ಕೊಟ್ಟಿದ್ದಾರೆ. ಇಲ್ಲಿ 3 ವರ್ಷಗಳ ಹಿಂದೆ ಈ ವರ್ಡ್ನ ಯೂಸ್ ಮಾಡ್ಕೋಬೇಕು. 3 ವರ್ಷಗಳ ಹಿಂದೆ ಸರಾಸರಿ ವಯಸ್ಸು ಎ ಮತ್ತು ಬಿದು ಎಷ್ಟಾಗಿತ್ತಪ್ಪ ಅಂತಂದಾಗ 18 ವರ್ಷ ಆಗಿತ್ತ. ಇದು ಯಾವಾಗಿಂದಿದು? 3 ವರ್ಷಗಳ ಹಿಂದಿಂದು. ಹಾಗಾದರೆ ಈಗ ಪ್ರಸ್ತುತ ಅಂತಂತ 3 ವರ್ಷಗಳ ಹಿಂದೆ 18 ಅಂತಾಗ ಈಗ ಎಷ್ಟಾಗ್ತದ? 19, 20, 21. ಪ್ರಸ್ತುತ ಅವರ ವಯಸ್ಸು ಎಷ್ಟಾಗಿರ್ತದಪ್ಪ ಅಂದಾಗ 3 ವರ್ಷಗಳ ಹಿಂದೆ ಅಂದಾಗ 18 ವರ್ಷ, ಪ್ರಸ್ತುತ ಅಂತ ಬಂದಾಗ ಅವಾಗ ಎಷ್ಟಾಗ್ತದಪ್ಪ ಅಂದಾಗ 21 ವರ್ಷ ಆಗ್ತದೆ. ಹಾಗಾದರೆ ಎ ಮತ್ತು ಬಿ ಎಷ್ಟು ಜನ ಅದರಲ್ಲಿ? ಇಬ್ಬರು ಅದಾರ. ಹಾಗಾದರೆ 21 ಇಂಟು 2 ಮಾಡ್ಬೇಕು. 21 2 ಎಷ್ಟಪ್ಪ ಅಂತಂದಾಗ 42 ಅಂತ ಕರಿತೇವೆ. 42 ವರ್ಷ ಆಯಿತು ಎ ಮತ್ತು ಬಿದು ಇಬ್ಬರದು ಸೇರಿ. ಈಗ ಅವರೊಂದಿಗೆ ಯಾರು ಸೇರ್ತಾರತ್ತ? ಸಿ ಸೇರ್ತಾನತ್ತ. ಸಿ ಸೇರಿನಪ್ಪ ಅಂತಂದಾಗ ಎ ಪ್ಲಸ್ ಬಿ ಪ್ಲಸ್ ಸಿ 3 ಜನ ಸೇರಿದ್ರು. ಸರಾಸರಿ ವಯಸ್ಸು ಎಷ್ಟಾಗ್ತದ? 22 ವರ್ಷ ಆಗ್ತದತ್ತ. ಎಷ್ಟು ಜನ ಅದಾರ ಅವ್ರೀಗ? 3 ಜನ ಆದರು. ಎ ಮತ್ತು ಬಿ ಮತ್ತು ಸಿ 3 ಜನ ಸೇರಿ 22 ವರ್ಷ. ಹಾಗಾದರೆ 22 ಮುಗ್ಲೆ ಎಷ್ಟಪ್ಪ ಅಂದಾಗ 66. ನೋಡ್ರಿ, ಈ ನಮ್ಮ ಸಿ ವಯಸ್ಸು ಕೇಳಿದ್ದಾರೆ. ಎ ಬಿ ಮತ್ತು ಸಿ 3 ಮಂದಿ ಕೂಡಿದ್ರೆ 66 ವರ್ಷ, ಎ ಮತ್ತು ಬಿ ಇಬ್ಬರದೇ ಸೇರಿದ್ರೆ 42 ವರ್ಷ. ನಮ್ಗೆ ಸಿದು ಬೇಕಾಗಿತ್ತಪ್ಪ ಅಂತಂದಾಗ ಈ 66ರಾಗ 42ನ ಎ ಮತ್ತು ಬಿ ಇದ ತೆಗೆದೊಗಿಬೇಕು. 6ರಾಗ 2 ಕಳೀರಿ ಎಷ್ಟಪ್ಪ ಅಂತಂತ 4, 6ರಾಗ 4 ಕಳೀರಿ ಎಷ್ಟಪ್ಪ ಅಂತಂತ 2, 24 ವರ್ಷ. ಹಾಗಾದರೆ ಸರಿಯಾದ ಉತ್ತರ ಏನಾಗಿರ್ತದಪ್ಪ ಅಂದಾಗ 24 ವರ್ಷ ಆಗಿರ್ತದೆ. ಈ ಥರ ಮೆಂಟಾಲಿಟಿ ಪ್ರಶ್ನೆಗಳಿಗೋಸ್ಕರ ನಮ್ಮ ಸಿಂಪಲ್ ಟ್ರಿಕ್ಸ್ಗೆ ಆಗಲಿ ಎಸ್ ಕೆ ಕ್ಲಾಸಸ್ ಆಗಲಿ ಪೇಜಸ್ಗಳನ್ನ ಏನು ಮಾಡ್ರಪ್ಪ ಅಂದಾಗ ಫಾಲೋ ಮಾಡ್ಕೊಡ್ರಿ. ಥರ ಸಾಕಷ್ಟು ಟ್ರಿಕ್ಸ್ಗಳನ್ನ ಏನು ಮಾಡ್ತಿರ್ತೀನಪ್ಪ ಅಂದಾಗ ಹೇಳ್ಕೊಡ್ತಿರ್ತೀನಿ. ಧನ್ಯವಾದಗಳು ರೀ.